ಮಾಡಿದ್ರು. ಕಾಂಗ್ರೆಸ್ ಕಚೇರಿಯಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡಿ ಕಿಡಿಕಾರಿದ್ರು. ಅಮಿತ್ ಶಾ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಮಿತ್ ಶಾಗೆ ತಲೆಕೆಟ್ಟು ಹೋಗಿದೆ. ಸಂವಿಧಾನದಿಂದಲೇ ಕೇಂದ್ರ ಸಚಿವರಾಗಿದ್ದಾರೆ, ಆದರೆ ಈಗ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ತಕ್ಷಣವೇ ಕೇಂದ್ರ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಆಗ್ರಹಿಸಿದರು. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿಎನ್ ಮಂಜುನಾಥ್ ಸಂಸದರಾಗಿದ್ದರು. ವೈದ್ಯ ವೃತ್ತಿ ಮುಂದುವರಿಸಿದ್ದಾರೆ. ಕಾರ್ಯನಿಮಿತ್ತ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದರು. ಅದೇ ವೇಳೆ ಆಸ್ಪತ್ರೆಯಲ್ಲಿದ್ದ ಮಹಿಳೆಗೆ ಉಸಿರಾಟಕ್ಕೆ ತೊಂದರೆ ಕಾಣಿಸಿಕೊಂಡಿದ್ದು. ತಕ್ಷಣಕ್ಕೆ ಅಲ್ಲೇ ಇದ್ದ ಸಿಎನ್ ಮಂಜುನಾಥ್ ಸ್ಟೆಥೋಸ್ಕೋಪ್ ಅನ್ನು ಹಿಡ್ಕೊಂಡು ಮಹಿಳೆಯ ತಪಾಸಣೆಯನ್ನು ಮಾಡಿ ಔಷಧಿಗಳನ್ನು ಬರೆದುಕೊಟ್ಟಿದ್ದಾರೆ. ಸಂಸದರ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿ ಡ್ರೋನ್ ಪ್ರತಾಪ್ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಕಳೆದ 9 ದಿನಗಳ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಡ್ರೋನ್ ಪ್ರತಾಪ್ ಮಧುಗಿರಿ ಉಪಕಾರಾಗೃಹದಿಂದ ಬಿಡುಗಡೆ ಆಗಿ ಮನೆಗೆ ತೆರಳಿದ್ದಾರೆ. ಮಧುಗಿರಿಯ ಜನಕಲೋಟಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ಸೋಡಿಯಂ ಸ್ಫೋಟಿಸಿದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದರು ಡ್ರೋನ್ ಪ್ರತಾಪ್. ಸರ್ ನೀವೆಲ್ಲರೂ ಡಿಸ್ಟರ್ಬ್ ಒಂಚೂರು ಪಕ್ಕಕ್ಕೆ ನಿಲ್ಲಿ ಸರ್. ಸರ್ ಒಂದು ನಿಮಿಷ ಈ ಕಡೆ ಆದರೂ ಬನ್ನಿ ಸರ್. ಕೊಟ್ಬಿಡ ಅವ್ರಿಗೆ ಹಂಗೆ ಕೊಟ್ಬಿಡ ಕ್ಯಾಮ್ರಾ ಕೊಟ್ಬಿಡ. ಜೈಲಿಂದ ಹೊರಬಂದು ನ್ಯಾಯ ಬೇಕು ಎಂದು ಡ್ರೋನ್ ಪ್ರತಾಪ್ ಕಿಡಿಕಾರಿದ್ದಾರೆ. ದೇಶಾದ್ಯಂತ ನೂರಾರು ಎಕ್ಸ್ಪೆರಿಮೆಂಟ್ ಪೋಸ್ಟ್ ಮಾಡಿದ್ದಾರೆ. ಅವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡದೆ ನನ್ನನ್ನೊಬ್ಬನ್ನೇ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಜಿಗಟ್ಟಲೆ ಸೋಡಿಯಂ ಉಪಯೋಗಿಸಿ ಬೇರೆಯವರೆಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಆದರೆ ನನ್ನೊಬ್ಬನನ್ನೇ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಅಂದರೆ ನನಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದರು. ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ. ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ, ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? ತುಂಬ ಜನ ಯೂಟ್ಯೂಬರ್ಸು ಅಬ್ರಾಡಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು, IPC ದೇಶದಲ್ಲಿ ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಒಂದೇ, ಒಬ್ರಿಗೂ ಒಂಥರ ಅಲ್ಲ. ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆಜಿಗಟ್ಟಲೆ ಸೋಡಿಯಂ ಯೂಸ್ ಮಾಡಿದ್ದಾರೆ, 1 kg ಹಿಂಗೆಲ್ಲ ಯೂಸ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ, ಮೊಬೈಲ್ ಕೊಡಿ ಸರ್ ಯಾರಾದರೂ. ಕ್ರೇಜಿ XYZ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ. ಕ್ರೇಜಿ XYZ ಅನ್ನೋ ಯೂಟ್ಯೂಬರು, ಇನ್ನೊಬ್ಬರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ. ಇಬ್ಬರು ಇಂಡಿಯಾದವರೇ, ನಮ್ಮ ದೇಶದವರೇ, ತುಂಬ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸು. ಅವ್ರ ಮೇಲೆ ತೊಗೊಳ್ದಿರೋ ಆ್ಯಕ್ಷನ್ನು ನನ್ನ ಮೇಲೆ ತೊಗೊಳ್ತೀರಾ ಅಂತ ಅಂದರೆ ಅವರಿಬ್ಬರೇ ಅಂತಲ್ಲ, ಸಾಕಷ್ಟು ಜನ ಮಾಡಿದ್ದಾರೆ ಸರ್. ಸರ್ ಅದನ್ನು ನೀವೇ ಹುಡುಕ್ಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ಲು ಸರ್, ಅವ್ರ ಮೇಲೆಲ್ಲ ನೀವು ಸರ್ ಒಂದೇ ವಿಷಯ ಹೇಳ್ತೀನಿ ಸರ್, ಅವ್ರ ಮೇಲೆಲ್ಲ ಯಾರ ಮೇಲೂ ಕೇಸ್ ಆಗದಿರುವಂಥದ್ದು, ಅವ್ರ ಮೇಲೆಲ್ಲ ಯಾರ ಮೇಲೂ ಕ್ವಶನ್ ಕೇಳದಿರುವಂಥದ್ದು ನನ್ನ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ, ನಾನು ಮಾಡಿರೋದು ಸೈನ್ಸ್ ಆ್ಯಂಡ್ ಎಜುಕೇಷನಲ್ ಪರ್ಪಸ್ ಅಂತ ನಾನು ಫಸ್ಟೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಮಾಡಿದ್ದೀನ ಒಂದು ಎಕ್ಸ್ಪೆರಿಮೆಂಟ್ನ, ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟು.
ಕೋಲಾರದ ಬಂಗಾರಪೇಟೆಯಲ್ಲಿ ಖಾಸಗಿ ಒಡೆತನದ ಗಾಲ್ಫ್ ಸಂಸ್ಥೆಗೆ ಸರ್ಕಾರದ 54 ಎಕರೆ ಜಮೀನು ಮಂಜೂರು ಮಾಡಲು ಯತ್ನಿಸಲಾಗ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಈ ರೀತಿಯಾಗಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆರೋಪಿಸಿದ್ದಾರೆ. ಒಗ್ಗಯ್ಯನ ದಿನ್ನೆ ಸರ್ವೆ ನಂಬರ್ 12345 ಅಲ್ಲಿನ 54 ಎಕರೆ ಸರ್ಕಾರಿ ಒಡೆತನದ ಗೋಮಾಳ ಜಮೀನು ಕಬಳಿಕೆ ಆಗಿದೆ ಅಂತೇಳಿ ಆರೋಪಿಸಿದ್ದಾರೆ. ಜಮೀನು ಒತ್ತುವರಿಯಾಗಿದ್ದರೂ ಇದುವರೆಗೂ ಕೂಡ ತೆರವು ಮಾಡಿಲ್ಲ. ಆದರೆ ಸರ್ಕಾರಿ ಶುಲ್ಕ ಪಾವತಿಸಿ ಜಮೀನು ಮಂಜೂರು ಮಾಡುವ ಕೆಲಸ ಆಗುತ್ತಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಧಾರವಾಡ ಕಾರಾಗೃಹದಲ್ಲಿ 6 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ್ದ A9 ಧನರಾಜ್ ರಿಲೀಸ್ ಆಗಿದ್ದಾನೆ. ಜೈಲಿನಿಂದ ಹೊರಗಡೆ ಬಂದ ಆರೋಪಿಯನ್ನ ಬರಮಾಡಿಕೊಳ್ಳಲು ಕೂಡ ಯಾರು ಬಾರದ ಕಾರಣ ಏಕಾಂಗಿಯಾಗಿ ಹೋಗಿದ್ದಾನೆ. ಜೈಲಿನಿಂದ ಮುಖ್ಯ ರಸ್ತೆವರೆಗೂ ಕೂಡ ಕಾಲ್ನಡಿಗೆ ಮೂಲಕ ಹೋದ ಧನರಾಜ್ ಬಳಿಕ ಸಂಬಂಧಿಕರ ಕಾರಿನಲ್ಲಿ ಮನೆಗೆ ಹೋಗಿದ್ದಾನೆ ಎನ್ನಲಾಗಿದೆ. ಧನರಾಜ್ ದರ್ಶನ್ ಸಾಕು ನಾಯಿಗಳನ್ನು ನೋಡಿಕೊಳ್ತಾ ಇದ್ದ. ರೇಣುಕಾಸ್ವಾಮಿ ಮೇಲೆ ಎಲೆಕ್ಟ್ರಿಕ್ ಮೆಗ್ಗರ್ನಿಂದ ಶಾಕ್ ಕೊಟ್ಟ ಆರೋಪ ಈತನ ಮೇಲಿದೆ. ರಾಜಾತಿಥ್ಯದ ಕೇಸ್ ಬಳಿಕ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಧನರಾಜ್ ಕೂಡ ಧಾರವಾಡಕ್ಕೆ ಶಿಫ್ಟ್ ಆಗಿದೆ. ಆಗಸ್ಟ್ 29ರಂದು ಧಾರವಾಡದ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದ ಧನರಾಜ್ ನಿನ್ನೆ ರಿಲೀಸ್ ಆಗಿದ್ದಾನೆ. ಇನ್ನು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿದ್ದ A10 ವಿನಯ್ಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ವಿನಯ್ ಬೆಂಗಳೂರಿನ RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ಹೋಟೆಲ್ ಮಾಲೀಕ ಜಾಮೀನು ಪತ್ರ ಸಿಕ್ಕ ಬಳಿಕ ಬಿಡುಗಡೆ ಪ್ರಕ್ರಿಯೆಯನ್ನು ಮುಗಿಸಿ ರಿಲೀಸ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಸೆಲೆಬ್ರೇಷನ್ ಜೋರಾಗಿದೆ. ಶಿವಾಜಿನಗರದ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಸಂಭ್ರಮ ಕಳೆಗಟ್ಟಿದೆ. ವಿದ್ಯುತ್ ದೀಪ ಅಲಂಕಾರದಿಂದ ಚರ್ಚ್ ಮದುಮಗಳಂತೆ ಕಂಗೊಳಿಸ್ತಾ ಇದೆ. ಚರ್ಚ್ ಮುಂದೆ ಜನರು ಸಾಂತಾ ಕ್ಲಾಸ್ ಟೋಪಿ ಧರಿಸಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮಧ್ಯರಾತ್ರಿಯಿಂದಲೇ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇವತ್ತು 20,000ಕ್ಕೂ ಹೆಚ್ಚು ಜನ ಆಗಮಿಸುವ ನಿರೀಕ್ಷೆ ಇದೆ. ಚರ್ಚ್ಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಿದ್ದಾರೆ. ಜನರನ್ನು ನಿಭಾಯಿಸಲು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಶೂ ಚಪ್ಪಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಒಂದೇ ಏರಿಯಾದ 2-3 ಮನೆಗಳಲ್ಲಿ ಶೂ ಮತ್ತು ಚಪ್ಪಲಿ ಕಳ್ಳತನವಾಗಿದೆ. ಇದೇ ತಿಂಗಳ 22 ಹಾಗೂ 23ರ ಮಧ್ಯರಾತ್ರಿ ಪವನ್ ಹಾಗೂ ನರಸಿಂಹಮೂರ್ತಿ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿದೆ. ಕಳ್ಳರು ಕಾಂಪೌಂಡ್ ಹಾರಿ ಕಳ್ಳತನ ಮಾಡಿ ಚೀಲದಲ್ಲಿ ಚಪ್ಪಲಿ ತುಂಬಿಕೊಂಡು ಹೋಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಘಟನೆಯಿಂದ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮಾಲಾಧಾರಿಗಳ ಚಿಕಿತ್ಸೆ ಬಗ್ಗೆ ಕಿಮ್ಸ್ ನಿರ್ದೇಶಕ SF ಕಮ್ಮಾರ ಮಾಹಿತಿಯನ್ನು ನೀಡಿದರು. 9 ಮಂದಿ ಮಾಲಾಧಾರಿಗಳಿಗೆ ಸಕಲ ವೈದ್ಯಕೀಯ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಬರ್ನಿಂಗ್ ಪ್ರಮಾಣ ಜಾಸ್ತಿಯಾಗಿರೋದ್ರಿಂದ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿದರು. ಬಳಿಕ ತಂದೆ ಮಗನ ಪುನರ್ಮಿಲನ ಆಗಿದೆ. ಭೋಜ ಪೂಜಾರಿ ಎನ್ನುವರು 28 ವರ್ಷದ ಹಿಂದೆ ಮುನಿಸಿಕೊಂಡು ಮನೆ ಬಿಟ್ಟು ಹೋಗಿದ್ರು. ಬಳಿಕ ಕುಟುಂಬಸ್ಥರು ಸಾಕಷ್ಟು ಹುಡುಕಾಡಿದ್ರು ಕೂಡ ವಿವಿಧ ದೇವರ ಮೊರೆ ಹೋಗಿದ್ರು ಕೂಡ ಕೊನೆಯದಾಗಿ ತಾನೇ ಸೇವೆ ಸಲ್ಲಿಸುವ ಬ್ರಹ್ಮ ಬೈದರ್ಕಳರ ಮುಂದೆ ಅಳಲನ್ನು ತುಡ್ಕೊಂಡಿದ್ರು. ಅದಕ್ಕೆ ವರ್ಷದೊಳಗೆ ಮಗ ಮರಳಿ ಬರುವ ಅಂಥೇಳಿ ದೈವ ಅಭಯವನ್ನು ಕೂಡ ಕೊಟ್ಟಿತ್ತು. ಅಭಯ ದೊರಕಿದ ಕೆಲವೇ ತಿಂಗಳಲ್ಲಿ ಮಗ ಮನೆಗೆ ವಾಪಸ್ ಆಗಿದ್ದಾರೆ. ಇವರೇ ಬುದ್ಧಿ ಕೊಟ್ಟರು. ಅವ್ರಿಗೊಂದು ವಿಶ್ವಾಸ ಇತ್ತು ಬರ್ತಾನೆ ಅಂತ ಹೇಳಿದ್ರೆ ಸುಖ ಇದ್ದಂತ ಗೊತ್ತುಂಟು. ಬೈದರ್ಕಳ ಹತ್ರ ಕಟ್ಟೆ ನೇಮದಲ್ಲಿ ಕೇಳುವಾಗ ಮೊದಲೊಂದ್ಸಲ ತೊಳಬಾರ ಸೋಕಿದೆ ಅವನಿಗೆ ಸಣ್ಣದಿರುವಾಗ. ಅವು ಮತ್ತೆ ಇದ್ರ ಬಗ್ಗೆ ಇದೆಯಾ ಅದೆಲ್ಲ ಪೂಜೆ ಮಾತಾಡ್ತು. ಇವರೇ ಬುದ್ಧಿ ಕೊಟ್ಟರು. ಅವ್ರಿಗೊಂದು ವಿಶ್ವಾಸ ಇತ್ತು ಬರ್ತಾನೆ. 25 ವರ್ಷಗಳ ಬಳಿಕ ತಾಯಿ ಮರಳಿ ಬಂದಿರೋದನ್ನು ನೋಡಿ ಮಗಳು ಏರ್ಪೋರ್ಟ್ನಲ್ಲೇ ತಾಯಿಯನ್ನು ಬಿಗಿದಪ್ಪಿ ಕಣ್ಣೀರು ಹಾಕಿದ್ದಾರೆ. ಇಂಥ ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಕೆಂಪೇಗೌಡ ಏರ್ಪೋರ್ಟ್ ಸಾಕ್ಷಿಯಾಗಿದೆ. ಸಾಕವ್ವ ಎನ್ನುವವರು 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ಇಷ್ಟು ವರ್ಷ ಹಿಮಾಚಲ ಪ್ರದೇಶದಲ್ಲಿದ್ದರು. ಕರ್ನಾಟಕ ಮೂಲದ IPS ಅಧಿಕಾರಿ ಸಾಕವ್ವನನ್ನು ಪತ್ತೆ ಹಚ್ಚಿ ಕರೆ ತಂದಿದ್ರು. ಆಕೆಯ ಫೋಟೋ ವಿಳಾಸ ಸಮಾಜ ಕಲ್ಯಾಣ ಇಲಾಖೆ ಗಮನಕ್ಕೆ ತಂದಿದ್ರು. ಬನ್ನಿ ಬನ್ನಿ ಈ ಜಾಗ